ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜೀನು ಆಂಟನಿ, ಚೀಫ್ ಮೆಡಿಕಲ್ ಆಫೀಸರ್, ಕನಕ ನಿಸರ್ಗಮನೆ ಕಾಗಿನೆಲೆ. ಸಿರಸಿಯ ಡಾಕ್ಟರ್ ವೆಂಕಟರಮಣ ಹೆಗ್ಡೆ ಅವ್ರದ್ದು ನಿಸರ್ಗಮನೆದು ಹೊಸ ಬ್ರಾಂಚು, ಪ್ರಪ್ರಥಮ ಬ್ರಾಂಚು ಕಾಗಿನೆಲೆ, ನಮ್ಮದು ಕನಕದಾಸರದ್ದು ಪುಣ್ಯಭೂಮಿ ಆಗಿರುವ ಕಾಗಿನೆಲೆಯಲ್ಲಿ ಕನಕ ನಿಸರ್ಗಮನೆ ಶುರುವಾಗಿದೆ. ಸೊ ಇಲ್ಲಿ ನಾವು ಪ್ರಕೃತಿ ಚಿಕಿತ್ಸೆ, ಆಯುರ್ವೇದ, ಫಿಸಿಯೋಥೆರಪಿ ಹಾಗೂ ಯೋಗ ಥೆರಪೀಸ್ಗಳೊಂದು ಕೊಡ್ತಾ ಇದ್ದೇವೆ. ಸೊ ಇಲ್ಲಿ ಯೂಶಲಿ ನಾವು 10 ಡೇಸು ನಮ್ಮ ಸಾಧಕರು ಇಲ್ಲಿ ಬಂದು ಅಡ್ಮಿಟ್ ಆಗಿ ಚಿಕಿತ್ಸೆಗಳು ಪಡ್ಕೊಂಡು ಡಿಸ್ಚಾರ್ಜ್ ಆಗಿ ಹೋಗೋದು. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಇಲ್ಲಿ ನಮ್ಮ ಜೊತೆಗೆ ಅವ್ರದ್ದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಕ್ಕಂತ ನಮ್ಮದ್ರಲ್ಲಿ ಒಬ್ಬರು ಸಾಧಕರು ರೆಡಿ ಆಗಿದ್ದಾರೆ. ಸೊ ಅವ್ರ ಹೆಸರು ಸುವರ್ಣ ಅಂತ ಅವರು. ಸೊ ಇವ್ರ ಹತ್ರ ನಮಗೆ ಕೇಳುವ, ನೀವು ಏನು ಸಮಸ್ಯೆಗಂತ ಇಲ್ಲಿ ಅಡ್ಮಿಷನ್ ಆಗಿರೋದು? ನಮ್ದು ಕಾಲು ನೋವು ಅಂತ ಬಂದಿವ್ರಿ. ಮನೆಯಲ್ಲಿ ಮೆಡಿಸಿನ್ ನಾವು ತೊಗೊಂತಿದ್ವಿ, 3 ದಿನ ಅಷ್ಟೇ ಆರಾಮಾಗ್ತಿತ್ತು, ಮತ್ತು ಅದೇ ತರ ಆಗ್ತಿತ್ತು. ಇಲ್ಲಿ ಬಂದಿಂದ ಯಾವ ಮೆಡಿಸಿನ್ ಇಲ್ಲ, ಚೆನ್ನಾಗೆಲ್ಲ ಟ್ರೀಟ್ಮೆಂಟ್. ಇಲ್ಲಿ ಬರೋಕ್ಕಿಂತ ಮುಂಚೆ ತುಂಬಾ ಹಾಸ್ಪಿಟಲ್ಗಳಿಗೆ ತೋರಿಸಿ ತುಂಬಾ ಮೆಡಿಸಿನ್ಸ್ಗಳೆಲ್ಲ ತಗೋತಾ ಇದ್ದಿದ್ದು, ಏನು ಕಡಿಮೆ ಆಗಿರ್ಲಿಲ್ಲ. ಸೊ ಇಲ್ಲಿ ಬಂದು ಯಾವ ತರ ಚಿಕಿತ್ಸೆಗಳು ಕೊಡ್ತಾ ಇದ್ದಿದ್ದು? ಇದು ಕಾಲು ಮೆಸೇಜ್ ಮಾಡ್ತಾರ್ರಿ. ಆಮೇಲೆ ಇಲ್ಲಿ ಕುತ್ತಿಗೆ ನೋವಿತ್ತು, ಕುತ್ತಿಗೆದು ಮಾಡಿದ್ರು. 10 ದಿನ ಅನ್ನೋಸಟ್ಟಿಗೆ ಸ್ವಲ್ಪ ಎಲ್ಲ ವಾಶ್ ಆರಾಮಾಗಿದೆ. ಸೊ ಅವ್ರು ಯೂಶಲಿ ಪೇನಿಗಂದ, ನೋವಿಗಂದ ಅಡ್ಮಿಟ್ ಆಗಿರೋರು, ಮೊಣಕಾಲು ನೋವು ಮತ್ತೆ ಕುತ್ತಿಗೆ ನೋವಿತ್ತು ಅವರಿಗೆ. ಸೊ ಈ ಆಯಿಲ್ ಮಸಾಜ್ ಅಂತ ಹೇಳೋದು ಆಯುರ್ವೇದದಲ್ಲಿ ಒಂದು ಚಿಕಿತ್ಸೆ ಇದೆ, ಪತ್ರಪಿಂಡ ಶ್ವೇತ ಅಂತ ಹೇಳ್ತೀವಿ. ಸೊ ಅದಕ್ಕೆ ಪೇನಿಂದು ಒಂದು ಆಯಿಲ್ ಹಚ್ಚಿ ಅದಕ್ಕೆ ಬಿಸಿ ಶಾಖ ಕೊಡೋದು, ಅದು ಮೇನ್ ಟ್ರೀಟ್ಮೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ಫಿಸಿಯೋಥೆರಪಿ, ಅಕ್ಯುಪಂಚರ್, ಈ ತರ ನೋವು ಕಡಿಮೆ ಆಗಕ್ಕಿರುವ ಚಿಕಿತ್ಸೆಗಳು ಬೇರೆ ಇರುತ್ತೆ. ಸೊ ಅದು 10 ದಿನ ಅವರು ತಗೊಂಡು ಇವಾಗ ನಾಳೆ ಡಿಸ್ಚಾರ್ಜ್ ಇದಿರಲ್ಲ. ಎಷ್ಟು ಪರ್ಸೆಂಟೇಜ್ ಕಡಿಮೆ ಆಗಿದೆ? ನಾನು ತೂಕ ನೋಡಿಲ್ಲ ಅಲ್ಲ, ಎಷ್ಟು ಪ್ರಮಾಣದಲ್ಲಿ? ಒಂದು ಹೋಗಿತ್ರಿ, ₹1 ಫುಲ್ 12 ಪೂರ್ತಿ ಹೋಗಿದೆ. ಸೊ ನೋವು ಫುಲ್ ಆರಾಮ ಹಾಕೊಂಡು ಹೋಗ್ತಾ ಇರೋದು. ಅಷ್ಟಾದ್ರೆ ಆಗಲ್ಲ. ಇಲ್ಲಿ ಹೋದ್ಮೇಲೆ ನಾವಿಲ್ಲಿ ಹೇಳ್ಕೊಟ್ಟಿರೋ ವ್ಯಾಯಾಮಗಳೆಲ್ಲ ಮನೆಗೆ ಹೋಗಿ ಮಾಡಬೇಕು. ಸೊ ನೋವು ಅಂದಿರೋದು ಹಾಗೆ ಚೆನ್ನಾಗೇ ಪೋಷಕಾಂಶ ಇರುವ ಆಹಾರಗಳು, ವ್ಯಾಯಾಮಗಳು ಜೊತೆಗೆ ಕಂಟಿನ್ಯೂ ಮಾಡ್ತಾ ಇದ್ರೆ ಈಗ ಬಂದಿರೋ ಪೇನ್ ಮತ್ತೆ ಪುನಃ ಬರಲ್ಲ, ಬೇರೆ ಇನ್ನೂ ಔಷಧಿಗಳು ತಗೊಳ್ಳೋ ಅವಶ್ಯಕತೆ ಬರಲ್ಲ. ನೋವಿರುತ್ತೆ, ಬಟ್ ಆದ್ರೂ ವ್ಯಾಯಾಮ ಮಾಡ್ತಾ ಇದ್ರೆ ಅಷ್ಟು ನೋವುಗಳು ಬರಲ್ಲ. ನೋವನ್ನ ಪ್ರಿವೆಂಟ್ ಮಾಡಕ್ಕಂಥದ್ದು ಸಾಧ್ಯ. ಸೊ ಅವ್ರು ನಿಮಗೆ ಯಾರಾಗಾದ್ರೂ ಈ ಥರ ಮೊಣಕಾಲು ನೋವು, ಕುತ್ತಿಗೆ ನೋವು, ಸೊಂಟ ನೋವು, ಯಾವ ಥರ ನೋವು ಅಂದದಾಗಲಿ ಇಲ್ಲಿ ಬಂದು ಫಿಸಿಯೋಥೆರಪಿ, ಆಯುರ್ವೇದಿಕ್ ಟ್ರೀಟ್ಮೆಂಟ್ಸ್ಗಳು, ನ್ಯಾಚುರೋಪತಿ, ಅಕ್ಯುಪಂಚರ್, ಈ ಥರ ಎಲ್ಲ ಚಿಕಿತ್ಸೆಗಳು ನಿಮಗೆ ಇಲ್ಲಿ ತಗೋಬೋದು. ಸೊ ನೀವು ಅಡ್ಮಿಷನ್ ನೋಡ್ತಾ ಇದೀವಿ ಅಂದರೆ ಕೆಳಗೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಬುಕ್ಕಿಂಗ್ ಮಾಡಿಕೊಂಡು 10 ಡೇಸ್ ಅಡ್ಮಿಟ್ ಆಗ್ಬೋದು. ಇಲ್ಲ ಉಚಿತ ಆನ್ಲೈನ್ ಕನ್ಸಲ್ಟೇಷನ್ಸ್ಗಳು ನಡೀತಾ ಇರ್ತೀವಿ. ಡಾಕ್ಟರ್ಸ್ ನಿಮಗೆ ಕರೆ ಮಾಡಿ ನಿಮ್ಮದು ಸಮಸ್ಯೆಗಳು ಅವ್ರ ಹತ್ರ ಹೇಳಿಕೊಂಡು ಮೆಡಿಸಿನ್ಸ್ಗಳು ನಿಮ್ಮ ಮನೆಗೇನೆ ಅವರು ಕಳಿಸ್ತಾರೆ. ಸೊ ಇನ್ನು ರೆಕಮೆಂಡ್ ಮಾಡ್ತೀರಾ ನಮ್ಮ ಹಾಸ್ಪಿಟಲ್ ಇನ್ನೊಬ್ಬರಿಗೆ? ಹೇಳ್ತೀರಾ? ಇಷ್ಟ ಆಯ್ತು ಪ್ರಕೃತಿ ವಾತಾವರಣ ಅಲ್ಲ, ಎಲ್ಲಾದ ಪರಿಸರನು ಇಷ್ಟ ಆಯ್ತ್ರಿ. ಎಲ್ಲ ಸ್ಟಾಫ್ ಮೆಂಬರು ಬಹಳ ಖುಷಿಯಿಂದ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾರ. ಆಮೇಲೆ ನಕ್ಕೊಂತಾನೆ ಇದ್ದಾರೆ ಎಲ್ಲರೂ, ಯಾರು ಸ್ವಲ್ಪ ಸಿಟ್ಟು ಮಾಡ್ಕೊಳ್ಳಂಗಿಲ್ಲ. ಹೌದು, ಸ್ಮೈಲ್ ಇಸ್ ದಿ ಬೆಸ್ಟ್ ಮೆಡಿಸಿನ್ ಅಂತ ಹೇಳೋ ತರ ಇಲ್ಲಿ ನಮಗೆ ಎಲ್ಲರೂ ನಮ್ದು ವಾಸಿ ಆಗುತ್ತೆ. ಖುಷಿಯಿಂದ ಮಾತಾಡುವಾಗ್ಲೇ ಅರ್ಧ ಕಾಯಿಲೆ ವಾಸಿ ಆಗುತ್ತೆ. ಆಮೇಲೆ ಚಿಕ್ಕ ಮಕ್ಕಳೆಲ್ಲ ಎಷ್ಟು ಹ್ಯಾಪಿಯಿಂದ ಕೆಲಸ ಮಾಡ್ತಾರೆ, ಅದನ್ನ ಬಹಳ ಖುಷಿ ಆಯ್ತು ನನಗೆ. ಇಲ್ಲಿ ಆಹಾರದ್ದು ಚೆನ್ನಾಗಿದೆ. ಸೊ ನಿಮಗೆ ರೆಕಮೆಂಡ್ ಮಾಡಬಹುದು. ಈ ತರ ಏನಾದ್ರೂ ಜೀವನ ಶೈಲಿ ರೋಗದಿಂದ ನಿಮಗೆ ಏನಾದ್ರೂ ಸಫರಿಂಗ್ ಆಗ್ತಾ ಇದೆ ಅಂದ್ರೆ ಕನಕ ನಿಸರ್ಗಮನೆ ನಿಮಗೆ ಸಜೆಸ್ಟ್ ಮಾಡಬಹುದು. ಸೊ ಇಲ್ಲಿ ನಮಗೆ, ನಮ್ಮ ವೀಕ್ಷಕರಿಗೆ ನಿಮ್ದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಸೊ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು.